ನಮಸ್ಕಾರ ಗೆಳೆಯರೇ, ನಮ್ಮ ಚಾನೆಲ್ಗೆ ನಿಮ್ಮೆಲ್ಲರಿಗೂ ಸ್ವಾಗತ. ಪ್ರಜ್ಞೆ ಮತ್ತು ಅರೆಪ್ರಜ್ಞೆ ನಡುವೆ ತೂಗಾಡುತ್ತಾ ನಾನು ಆಸ್ಪತ್ರೆಯ ಆ ಬಿಳಿ ಕೋಣೆಯಲ್ಲಿ ಮಲಗಿದ್ದೆ. ನನ್ನ ಜೀವನವು ಯಾವುದೋ ಅಪೂರ್ಣ ಕಥೆಯಂತೆ ಅಲ್ಲಿಯೇ ನಿಂತು ಹೋಗಿತ್ತು. ನನ್ನೊಂದಿಗೆ ಏನಾಯಿತು ಎಂಬುದು ನನಗೆ ನೆನಪಿರಲಿಲ್ಲ. ಆದರೆ ನಾನು ಕಣ್ಬಿಟ್ಟಾಗ ಅವನು ನನ್ನ ಪಕ್ಕದಲ್ಲಿ ನಿಂತಿರುವುದನ್ನು ಕಂಡೆ. ಮಸುಕಾಂಗಿದ್ದ ದೃಶ್ಯಗಳು ನಿಧಾನವಾಗಿ ಸ್ಪಷ್ಟವಾಗತೊಡಗಿದವು. ನನ್ನೊಂದಿಗೆ ಯಾವುದೋ ಕೆಟ್ಟ ಘಟನೆ ಸಂಭವಿಸಿತ್ತು. ಪರದೆಯ ಆಚೆ ಡಾಕ್ಟರ್ ಒಬ್ಬ ನರ್ಸ್ ಜೊತೆ ಮೆಲುದನಿಯಲ್ಲಿ ಮಾತನಾಡುತ್ತಿದ್ದರು. ನೀವು ಇಲ್ಲಿಂದ ಹೋಗಿ, ನಾನೇ ಇವಳಿಗೆ ಚಿಕಿತ್ಸೆ ನೀಡುತ್ತೇನೆ. ನರ್ಸ್ ದೃಢವಾಗಿ ಹೇಳಿದರು. ಯಾಕೆ ಸರ್, ನಾನು ಹೋಗುವುದಿಲ್ಲ. ಆಸ್ಪತ್ರೆಯ ನಿಯಮದ ಪ್ರಕಾರ ಡಾಕ್ಟರ್ ಜೊತೆ ನರ್ಸ್ ಇರುವುದು ಕಡ್ಡಾಯ. ಇದೊಂದು ಯುವತಿಯ ಕೇಸ್. ನೀವು ಒಬ್ಬರೇ ಹೇಗೆ ಚಿಕಿತ್ಸೆ ನೀಡುತ್ತೀರಿ? ನಾನು ನಿಮ್ಮ ಜೊತೆ ಇದ್ದು ಸಹಾಯ ಮಾಡುತ್ತೇನೆ. ಡಾಕ್ಟರ್ ಸಿಟ್ಟಿನಿಂದ, ನೀನು ಇಲ್ಲಿಂದ ಹೋಗು, ನನ್ನನ್ನು ಈ ರೋಗಿಯ ಜೊತೆ ಒಬ್ಬಂಟಿಯಾಗಿ ಬಿಡು ಎಂದು ಕೂಗಾಡಿದರು. ನನಗೆ ಪ್ರಜ್ಞೆ ಬಂದಿತ್ತು ಮತ್ತು ಅವರ ಮಾತುಗಳನ್ನು ಕೇಳಿ ನಾನು ಬೆಚ್ಚಿಬಿದ್ದೆ. ಸಹಾಯಕ್ಕಾಗಿ ಕರೆಯಲು ನನಗೆ ಯಾರೂ ಇರಲಿಲ್ಲ. ಈ ಡಾಕ್ಟರ್ ಯಾಕೆ ಹೀಗೆ ಮಾತನಾಡುತ್ತಿದ್ದಾರೆ? ಆ ನರ್ಸ್ ವಯಸ್ಸಿನಲ್ಲಿ ಹಿರಿಯವರಾಗಿದ್ದರು. ಅದಕ್ಕೆ ಡಾಕ್ಟರ್ಗೆ ತಿಳಿ ಹೇಳಲು ಪ್ರಯತ್ನಿಸುತ್ತಿದ್ದರು. ಒಬ್ಬ ಯುವತಿ ಚಿಕಿತ್ಸೆ ಪಡೆಯುತ್ತಿರುವಾಗ ಡಾಕ್ಟರ್ ಒಬ್ಬರೇ ಇರುವುದು ಹೇಗೆ ಸರಿ? ಇವಳು ತನ್ನ ಸಂಬಂಧಿಕರ ಬಗ್ಗೆಯೂ ಇದುವರೆಗೆ ಏನನ್ನೂ ಹೇಳಿಲ್ಲ ಎಂದು ಅವರು ವಾದಿಸಿದರು. ಆದರೆ ಡಾಕ್ಟರ್ ಆಕೆಯನ್ನು ಬೈಯತೊಡಗಿದರು. ಅಂತಿಮವಾಗಿ ಆಕೆ ಅಲ್ಲಿಂದ ಹೊರಗೆ ಹೋದಳು. ನನ್ನ ಹೃದಯ ಜೋರಾಗಿ ಬಡಿಯತೊಡಗಿತು. ಈ ಡಾಕ್ಟರ್ಗೆ ಏನು ಬೇಕು? ನನಗೆ ಎಲ್ಲಿ ಗಾಯವಾಗಿತ್ತು? ನನಗೆ ಎದ್ದೇಳಲು ಸಾಧ್ಯವಾಗುತ್ತಿರಲಿಲ್ಲ. ಕಾಲುಗಳಿಗೆ ಏಟಾದಂತೆ ಭಾಸವಾಗುತ್ತಿತ್ತು. ಸ್ವಲ್ಪ ಹೊತ್ತಿನ ನಂತರ ಅವರು ಬಾಗಿಲು ಹಾಕಿ ಕೋಣೆಯೊಳಗೆ ಬಂದರು. ನಾನು ಪೂರ್ತಿಯಾಗಿ ಕಣ್ಣು ಬಿಟ್ಟು ಅವರ ಮುಖ ನೋಡಿದಾಗ ನನ್ನ ಪಾದದ ಅಡಿಯ ನೆಲವೇ ಕುಸಿದಂತಾಯಿತು. ನಾನು ಜೋರಾಗಿ ಕಿರುಚಿದೆ. ಅವರು ತಕ್ಷಣ, ಕಿರುಚಬೇಡ, ಮೊದಲು ನನ್ನ ಮಾತು ಕೇಳು ಎಂದರು. ನಂತರ ಅವರು ಒಂದು ವಿಷಯ ತಿಳಿಸಿದರು. ಅದನ್ನು ಕೇಳಿ ನಾನು ಸ್ತಬ್ಧಳಾದೆ. ನನ್ನ ಹೆಸರು ದರ್ಶನಿ. ಬಹುಶಃ ನಾನೇ ಈ ಪ್ರಪಂಚದ ಅತ್ಯಂತ ದುರದೃಷ್ಟವಂತ ಹುಡುಗಿ. ಚಿಕ್ಕ ವಯಸ್ಸಿನಲ್ಲೇ ನನ್ನ ತಂದೆ ತಾಯಿ ನನ್ನನ್ನು ಅಗಲಿದರು. ಅವರ ಮಡಿಲು ಹೇಗಿತ್ತು, ಅವರ ಪ್ರೀತಿ ಹೇಗಿತ್ತು ಎಂಬುದು ನನಗೆ ನೆನಪೂ ಇಲ್ಲ. ಪಾಪದ ಮಗಳೆಂದು ಎಲ್ಲರೂ ಮರುಗುತ್ತಿದ್ದರು. ತಂದೆ ತೀರಿಹೋದಾಗ ನನ್ನ ಚಿಕ್ಕಪ್ಪ ಬಂದು ನನ್ನ ಜವಾಬ್ದಾರಿ ಹೊತ್ತರು. ಇವಳು ನನ್ನ ಮಗಳಿದ್ದಂತೆ ಎಂದ ಅವರ ಮಾತುಗಳು ನನ್ನಲ್ಲಿ ಭರವಸೆ ಮೂಡಿಸಿದವು. ಅವರಿಗೆ ಮಕ್ಕಳಿರಲಿಲ್ಲ, ಹಾಗಾಗಿ ಅವರ ಮನೆಯಲ್ಲಿ ನನಗೆ ಪ್ರೀತಿ ಸಿಗಬಹುದು ಎಂದು ನಾನು ನಂಬಿದ್ದೆ. ಚಿಕ್ಕಪ್ಪನ ಮನೆಯಲ್ಲಿ ಮೊದಲ ಕೆಲವು ದಿನಗಳು ಚೆನ್ನಾಗಿಯೇ ಇದ್ದವು. ಅವರು ನನ್ನನ್ನು ಚೆನ್ನಾಗಿ ನೋಡಿಕೊಳ್ಳುತ್ತಿದ್ದರು. ಆದರೆ ನನ್ನ ಮನಸ್ಸಿಗೆ ತಿಳಿದಿತ್ತು, ಚಿಕ್ಕಪ್ಪನಿಗಿದ್ದ ಕಾಳಜಿ ಚಿಕ್ಕಮ್ಮನಿಗೆ ಇರಲಿಲ್ಲ ಎಂದು. ಚಿಕ್ಕಮ್ಮನ ಕಣ್ಣುಗಳಲ್ಲಿ ನಾನು ಅವರಿಗೆ ಹೊರೆ ಎಂಬುದು ಎದ್ದು ಕಾಣುತ್ತಿತ್ತು. ಚಿಕ್ಕಪ್ಪ ಕೆಲಸದ ನಿಮಿತ್ತ ಊರಿನಿಂದ ಹೊರಗೆ ಹೋದ ಕೂಡಲೇ ಚಿಕ್ಕಮ್ಮ ತನ್ನ ಅಸಲಿ ರೂಪ ತೋರಿಸುತ್ತಿದ್ದರು. ಮನೆಯ ಕೆಲಸದವಳಂತೆ ನನ್ನನ್ನು ದುಡಿಸುತ್ತಿದ್ದರು. ಅವರಲ್ಲಿ ಮಮತೆ ಎಂಬ ಭಾವನೆಯೇ ಇರಲಿಲ್ಲ. ಚಿಕ್ಕಪ್ಪ ಮನೆಯಲ್ಲಿದ್ದಾಗ ಅವರು ಚೆನ್ನಾಗಿ ಇರುತ್ತಿದ್ದರು. ಆದರೆ ಅವರು ಹೋದ ತಕ್ಷಣ ಅವರ ವರ್ತನೆ ಬದಲಾಗುತ್ತಿತ್ತು. ಸಣ್ಣ ತಪ್ಪು ಮಾಡಿದರೂ ಕಿರುಚುತ್ತಿದ್ದರು. ಅವರ ಮಾತುಗಳು ವಿಷದಂತಿದ್ದವು. ನಿನ್ನ ಹೆತ್ತವರೇ ನಿನ್ನನ್ನು ಬಿಟ್ಟು ಹೋದರು, ಇನ್ನು ನಾನು ನಿನ್ನನ್ನು ಯಾಕೆ ಸಹಿಸಿಕೊಳ್ಳಬೇಕು ಎಂದು ಹಂಗಿಸುತ್ತಿದ್ದರು. ಮನೆಯ ಪ್ರತಿಯೊಂದು ವಸ್ತುವಿನ ಮೇಲೆ ಅವರ ಹತೋಟಿಯಿತ್ತು. ನಾನು ಯಾವಾಗ ತಿನ್ನಬೇಕು, ಏನು ಮಾಡಬೇಕು ಎಂಬುದು ಅವರ ಆದೇಶದ ಮೇಲೆಯೇ ನಿರ್ಧಾರವಾಗುತ್ತಿತ್ತು. ಊಟಕ್ಕೆ ಸ್ವಲ್ಪ ತಡವಾದರೂ ಅವರು ದೊಡ್ಡ ರಾದ್ಧಾಂತವನ್ನೇ ಮಾಡುತ್ತಿದ್ದರು. ಕೆಲಸದಲ್ಲಿ ಸಣ್ಣ ತಪ್ಪಾದರೂ ಸಾಕು, ಅವರ ಮಾತುಗಳು ನನ್ನ ಹೃದಯವನ್ನು ಚುಚ್ಚುತ್ತಿದ್ದವು. ಅವರ ಮುಂದೆ ಮಾತನಾಡುವ ಧೈರ್ಯ ನನಗಿರಲಿಲ್ಲ. ಒಂದು ದಿನ ಆಕಸ್ಮಿಕವಾಗಿ ನನ್ನ ಕೈಯಿಂದ ನೀರಿನ ಲೋಟ ಕೆಳಗೆ ಬಿದ್ದು ಒಡೆದು ಹೋಯಿತು. ಅದು ಸಣ್ಣ ಅಪಘಾತವಷ್ಟೇ ಆಗಿತ್ತು. ಚಿಕ್ಕಪ್ಪ ಮನೆಯಲ್ಲಿದ್ದರೆ ನಗುತ್ತಾ, ಪರವಾಗಿಲ್ಲ ಬಿಡು ಎನ್ನುತ್ತಿದ್ದರು. ಆದರೆ ಚಿಕ್ಕಮ್ಮ ನಾನು ಯಾವುದೋ ದೊಡ್ಡ ಅಪರಾಧ ಮಾಡಿದಂತೆ ವರ್ತಿಸಿದರು. ಅವರ ಕೋಪಭರಿತ ಕಣ್ಣುಗಳನ್ನು ನೋಡಿ ನನ್ನ ಕಣ್ಣಲ್ಲಿ ನೀರು ಬಂದಿತು. ಆದರೆ ನಾನು ಅಳುವುದನ್ನು ತಡೆದುಕೊಂಡೆ, ಏಕೆಂದರೆ ನನ್ನ ಕಣ್ಣೀರು ಅವರನ್ನು ಇನ್ನಷ್ಟು ಕೆರಳಿಸುತ್ತದೆ ಎಂದು ನನಗೆ ತಿಳಿದಿತ್ತು. ಕೆಲವೊಮ್ಮೆ ನನಗೆ ನಾನು ಒಬ್ಬ ಕೈದಿ ಎನಿಸುತ್ತಿತ್ತು. ಸಹಿಸುವುದೇ ಹಣೆಬರಹವಾಗಿರುವ ಒಬ್ಬ ಅಸಹಾಯಕ ಹುಡುಗಿ ನಾನು. ಈ ಪ್ರಪಂಚದಲ್ಲಿ ನನಗಾಗಿ ಎಲ್ಲಿಯೂ ಜಾಗವಿರಲಿಲ್ಲ. ನನ್ನ ತಂದೆ ತಾಯಿ ಬದುಕಿದ್ದರೆ ನಾನು ಕೂಡ ಬೇರೆ ಮಕ್ಕಳಂತೆ ನಗುನಗುತ್ತಾ ಇರುತ್ತಿದ್ದೆ, ನೆಮ್ಮದಿಯಿಂದ ಬದುಕುತ್ತಿದ್ದೆ ಎಂದು ನಾನು ಸದಾ ಯೋಚಿಸುತ್ತಿದ್ದೆ. ಆದ್ರೆ ಈಗ ನನ್ನ ಜೀವನ ಮನೆಯ ಕೆಲಸ ಮತ್ತು ಚಿಕ್ಕಮ್ಮನ ಬೈಗುಳದಲ್ಲೇ ಕಳೆಯುತ್ತಿತ್ತು. ಎಷ್ಟೋ ರಾತ್ರಿಗಳು ಅಳುತ್ತಲೇ ಕಳೆದು ಹೋಗುತ್ತಿದ್ದವು. ನನ್ನನ್ನು ಅಪ್ಪಿಕೊಳ್ಳುವವರು ಯಾರೂ ಇರಲಿಲ್ಲ, ಸಮಾಧಾನ ಮಾಡುವವರೂ ಇರಲಿಲ್ಲ. ನಾನು ಕೂಡ ಯಾರಿಗೋ ಮಗಳು ಎಂದು ಪ್ರೀತಿಯಿಂದ ಹೇಳುವವರೂ ಇರಲಿಲ್ಲ. ನಾನು ಕತ್ತಲಿನಲ್ಲಿ ಯಾರಿಗೂ ತಿಳಿಯದಂತೆ ನನ್ನ ಹಣೆಬರಹವನ್ನು ನೆನೆದು ಅಳುತ್ತಿದ್ದೆ.
ಚಿಕ್ಕಪ್ಪ ನಾನು ಹೇಗಿದ್ದೇನೆ ಎಂದು ಕೇಳಿದಾಗೆಲ್ಲ ನಾನು ಸುಮ್ಮನೆ ತಲೆ ಅಲ್ಲಾಡಿಸುತ್ತಿದ್ದೆ. ಏಕೆಂದರೆ ನಾನು ನಿಜ ಹೇಳಿದರೆ ಚಿಕ್ಕಮ್ಮ ನನ್ನ ಮೇಲೆ ಇನ್ನಷ್ಟು ದೌರ್ಜನ್ಯ ಮಾಡುತ್ತಾರೆ ಎಂದು ನನಗೆ ತಿಳಿದಿತ್ತು. ಒಂದು ಸಮಯ ಬಂದಿತು. ನಾನು ಪ್ರಶ್ನಿಸುವುದನ್ನು ನಿಲ್ಲಿಸಿದೆ, ಕನಸು ಕಾಣುವುದನ್ನು ಬಿಟ್ಟೆ, ಅಷ್ಟೇ ಏಕೆ, ಭರವಸೆ ಇಡುವುದನ್ನೂ ಬಿಟ್ಟುಬಿಟ್ಟೆ. ಪ್ರತಿಯೊಂದು ಹೊಸ ದಿನವೂ ನನಗೆ ಹೊಸ ಪರೀಕ್ಷೆಯಂತಿತ್ತು. ನನ್ನನ್ನು ನಾನು ಸಮಾಧಾನಪಡಿಸಿಕೊಳ್ಳಲು ಪ್ರಯತ್ನಿಸುತ್ತಿದ್ದೆ. ಆದರೆ ಚಿಕ್ಕಮ್ಮನ ವರ್ತನೆ ನನ್ನನ್ನು ಒಳಗಿನಿಂದ ದುರ್ಬಲಗೊಳಿಸಿತ್ತು. ಈ ವಿಶಾಲ ಪ್ರಪಂಚದಲ್ಲಿ ನಾನು ಸಂಪೂರ್ಣವಾಗಿ ಒಂಟಿಯಾಗಿದ್ದೆ. ಬಾಲ್ಯದಿಂದಲೇ ಅನಾಥಳಾಗಿದ್ದ ನಾನು ನೋವುಗಳನ್ನು ಸಹಿಸುತ್ತಾ ಈಗ ಯುವತಿಯಾಗಿದ್ದೆ. ಒಬ್ಬ ಹುಡುಗಿ ಬೆಳೆದು ದೊಡ್ಡವಳಾದಾಗ ಅವಳ ಮನಸ್ಸಿನಲ್ಲಿ 1000 ಆಸೆಗಳು ಹುಟ್ಟುತ್ತವೆ. ಆದರೆ ನನ್ನ ಪ್ರತಿಯೊಂದು ಆಸೆಯೂ ಕಷ್ಟಗಳ ಹೊರೆಯ ಅಡಿಯಲ್ಲಿ ಹೂತು ಹೋಗಿತ್ತು. ನನ್ನ ಜೀವನ ಪರರ ದಯೆಯ ಮೇಲೆ ಸಾಗುತ್ತಿತ್ತು. ನಿಧಾನವಾಗಿ ನನ್ನೊಳಗೆ ಬಂಡಾಯ ಹುಟ್ಟತೊಡಗಿತು. ಒಂದು ದಿನ ಈ ಸೆರೆಯಿಂದ ಹೊರಬಂದು ಎಲ್ಲಿಗಾದರೂ ಹೋಗಬೇಕೆಂದು ನಿರ್ಧರಿಸಿದೆ. ನನ್ನ ದೊಡ್ಡಮ್ಮನ ಮನೆಗೆ ಹೋಗೋಣ ಎಂದು ಯೋಚಿಸಿದೆ. ಅವಳು ನನ್ನ ತಾಯಿಯ ಒಡಹುಟ್ಟಿದ ತಂಗಿಯಾಗಿದ್ದಳು ಮತ್ತು ನಮ್ಮ ಮನೆಯಿಂದ ಕೆಲವೇ ಬೀದಿಗಳ ದೂರದಲ್ಲಿದ್ದಳು. ಅವಳು ನನ್ನನ್ನು ಅಪ್ಪಿಕೊಳ್ಳಬಹುದು ಮತ್ತು ನನ್ನ ದುಃಖಕ್ಕೆ ಮದ್ದಾಗಬಹುದು ಎಂದು ನಾನು ನಂಬಿದ್ದೆ. ಮನೆಯಲ್ಲಿ ತರಕಾರಿ ತರಲು ಹೋಗುತ್ತಿದ್ದೇನೆ ಎಂದು ಹೇಳಿ ನೇರವಾಗಿ ದೊಡ್ಡಮ್ಮನ ಮನೆಗೆ ತಲುಪಿದೆ. ಬಾಗಿಲು ತಟ್ಟಿದಾಗ ರೋಹನ್ ಬಾಗಿಲು ತೆರೆದನು. ಅವನು ದೊಡ್ಡಮ್ಮನ ಸಾವತ್ಯ ಮಗನಾಗಿದ್ದನು. ಮನೆಯಲ್ಲಿ ದೊಡ್ಡಪ್ಪ ಅಥವಾ ದೊಡ್ಡಮ್ಮ ಯಾರೂ ಇರಲಿಲ್ಲ. ನಾನು ಇಲ್ಲಿ ಇರಲು ಬಂದಿದ್ದೇನೆ ಎಂದು ಅವನಿಗೆ ತಿಳಿಸಿದೆ. ಅವನು ಒಂದು ವಿಚಿತ್ರವಾದ ನಗು ಬೀರಿದನು. ಅವನ ಕಣ್ಣುಗಳಲ್ಲಿದ್ದ ಹೊಳಪು ನನ್ನಲ್ಲಿ ಆತಂಕ ಮೂಡಿಸಿತು. ಅವನು ವಿಕೃತವಾಗಿ ಮಾತನಾಡತೊಡಗಿದನು. ನೀನು ಇಲ್ಲಿ ಇರುವುದಾದರೆ ನನಗೆ ತುಂಬ ಸಂತೋಷವಾಗುತ್ತದೆ. ನಾವು ಸಮಯ ಕಳೆಯಬಹುದು. ನಿನಗೆ ರಾತ್ರಿ ಭಯವಾದರೆ ನನ್ನ ಕೋಣೆಗೆ ಬರಬಹುದು ಎಂದನು. ಅವನ ಮಾತುಗಳಲ್ಲಿ ಅಡಗಿದ್ದ ವಿಕೃತ ಉದ್ದೇಶ ನನಗೆ ಅರ್ಥವಾಯಿತು. ದೇವರು ಹೆಣ್ಣಿಗೆ ಒಂದು ವಿಶೇಷ ಶಕ್ತಿಯನ್ನು ನೀಡಿದ್ದಾನೆ. ಅವಳು ಎದುರಿಗಿರುವವನ ಗುಣವನ್ನು ಸುಲಭವಾಗಿ ಗುರುತಿಸಬಲ್ಲಳು. ಅವನ ಕಣ್ಣುಗಳಲ್ಲಿ ಸೈತಾನನ ಬುದ್ಧಿಯಿತ್ತು ಮತ್ತು ಮಾತುಗಳಲ್ಲಿ ಕಪಟವಿತ್ತು. ನಾನು ಒಂದು ಕ್ಷಣವೂ ಅಲ್ಲಿ ನಿಲ್ಲಲಿಲ್ಲ. ಗಾಬರಿಯಿಂದ ನಾನು ದೊಡ್ಡಮ್ಮನ ಮನೆಯಿಂದ ಹೊರಬಂದೆ. ದಾರಿಯಲ್ಲಿ ನನ್ನ ಹೆಜ್ಜೆಗಳು ತತ್ತರಿಸುತ್ತಿದ್ದವು. ಕಣ್ಣಿನಲ್ಲಿ ನೀರಿತ್ತು ಮತ್ತು ಮನಸ್ಸಿನಲ್ಲಿ ಭಯ. ನನಗಾಗಿ ಯಾರೂ ಇಲ್ಲವೇ? ಜೀವನವಿಡೀ ನಾನು ಪರರ ದೌರ್ಜನ್ಯವನ್ನೇ ಸಹಿಸಬೇಕೆ ಎಂದು ಯೋಚಿಸುತ್ತಾ ನಾನು ಮತ್ತೆ ಚಿಕ್ಕಪ್ಪನ ಮನೆಗೆ ಮರಳಿದೆ. ಆದರೆ ಈ ಬಾರಿ ನನ್ನ ಹೃದಯ ಮೊದಲಿಗಿಂತಲೂ ಭಾರವಾಗಿತ್ತು. ಮನೆ ತಲುಪಿದ ಕೂಡಲೇ ಒಂದು ಬರಸಿಡಿಲಿನಂತಹ ಸುದ್ದಿ ಕೇಳಿಸಿತು. ನನ್ನ ಚಿಕ್ಕಪ್ಪ ಇನ್ನೂ ಈ ಲೋಕದಲ್ಲಿಲ್ಲ. ಅಪಘಾತವೊಂದರಲ್ಲಿ ಅವರು ಮರಣ ಹೊಂದಿದ್ದರು. ಈ ಸುದ್ದಿ ಕೇಳುತ್ತಿದ್ದಂತೆ ನನ್ನ ಪ್ರಪಂಚವೇ ಉರುಳಿಬಿದ್ದಂತಾಯಿತು. ನನಗಿದ್ದ ಏಕೈಕ ಆಸರೆ ಚಿಕ್ಕಪ್ಪ ಮಾತ್ರವಾಗಿದ್ದರು. ಅವರು ಹೋದ ಮೇಲೆ ಎಲ್ಲವೂ ಬದಲಾಯಿತು. ಈಗ ಚಿಕ್ಕಮ್ಮನನ್ನು ತಡೆಯುವವರು ಯಾರೂ ಇರಲಿಲ್ಲ. ಅವರು ತನ್ನ ಎಲ್ಲಾ ಸಿಟ್ಟು ಮತ್ತು ದ್ವೇಷವನ್ನು ನನ್ನ ಮೇಲೆ ಸುರಿಯತೊಡಗಿದಳು. ಮನೆಯ ಪ್ರತಿಯೊಂದು ಕೆಲಸವನ್ನು ನನ್ನ ತಲೆಯ ಮೇಲೆ ಹಾಕಲಾಯಿತು. ಬೆಳಿಗ್ಗೆಯಿಂದ ರಾತ್ರಿಯವರೆಗೆ ಪಾತ್ರೆ ತೊಳೆಯುವುದು, ನೆಲ ಒರೆಸುವುದು, ಬಟ್ಟೆ ಒಗೆಯುವುದು, ಮಾರುಕಟ್ಟೆಯಿಂದ ಸಾಮಾನು ತರುವುದು ಇದೇ ನನ್ನ ಕೆಲಸವಾಯಿತು. ಸಣ್ಣ ತಪ್ಪಾದರೂ ಸಾಕು, ಅವಳು ನನ್ನನ್ನು ಮನ್ಹೂಸ್ ಎಂದು ಕರೆಯುತ್ತಿದ್ದಳು, ಹಂಗಿಸುತ್ತಿದ್ದಳು, ಕೆಲವೊಮ್ಮೆ ಕೈ ಕೂಡ ಎತ್ತುತ್ತಿದ್ದಳು. ಪ್ರತಿ ರಾತ್ರಿ ನಾನು ದಿಂಬಿನಲ್ಲಿ ಮುಖ ಮರೆಮಾಚಿ ಅಳುತ್ತಿದ್ದೆ. ಚಿಕ್ಕಪ್ಪನ ಅಗಲಿಕೆಯ ನಂತರ ನಾನು ಸಂಪೂರ್ಣ ಅಸಹಾಯಕಳಾಗಿದ್ದೆ. ಸಮಯ ಕಳೆಯುತ್ತಾ ಹೋದರೂ ನನ್ನ ಜೀವನದಲ್ಲಿ ಯಾವುದೇ ಬೆಳಕು ಬರಲಿಲ್ಲ. ಅಷ್ಟರಲ್ಲಿ ಚಿಕ್ಕಮ್ಮನ ಜೀವನದಲ್ಲಿ ಒಬ್ಬ ಹೊಸ ವ್ಯಕ್ತಿ ಬಂದಿರುವುದನ್ನು ನಾನು ಗಮನಿಸಿದೆ. ಅವಳು ಯಾವಾಗಲೂ ಫೋನ್ನಲ್ಲಿ ನಗುನಗುತ್ತಾ ಮಾತನಾಡುತ್ತಿದ್ದಳು, ಸಿಂಗಾರ ಮಾಡಿಕೊಳ್ಳುತ್ತಿದ್ದಳು ಮತ್ತು ಕೆಲವೊಮ್ಮೆ 2-3 ದಿನ ಮನೆಗೆ ಬರುತ್ತಿರಲಿಲ್ಲ. ನಿಧಾನವಾಗಿ ಆ ವ್ಯಕ್ತಿ ಮನೆಗೆ ಬರಲು ಶುರು ಮಾಡಿದನು. ಚಿಕ್ಕಮ್ಮ ಅವನನ್ನು ಮದುವೆಯಾಗಲು ಬಯಸಿದ್ದಾಳೆಂದು ನನಗೆ ಅರ್ಥವಾಯಿತು. ಆದರೆ ಅವಳ ಹಾದಿಯಲ್ಲಿದ್ದ ಏಕೈಕ ಅಡ್ಡಿ ಎಂದರೆ ನಾನು. ತನ್ನ ಹೊಸ ಜೀವನಕ್ಕೆ ನಾನು ಅಡ್ಡಿಯಾಗಬಹುದು ಎಂಬ ಭಯ ಅವಳಿಗಿತ್ತು. ಅದಕ್ಕಾಗಿಯೇ ಅವಳು ತರಾತುರಿಯಲ್ಲಿ ನನ್ನಗಾಗಿ ಸಂಬಂಧ ಹುಡುಕಲು ಶುರು ಮಾಡಿದಳು. ಒಂದು ದಿನ ಇದ್ದಕ್ಕಿದ್ದಂತೆ ನನ್ನ ಮದುವೆಯ ವಿಷಯ ತಿಳಿಸಿದಳು. ಎಲ್ಲವೂ ಎಷ್ಟು ವೇಗವಾಗಿ ನಡೆಯಿತೆಂದರೆ ನನಗೆ ಯೋಚಿಸಲು ಸಮಯವೇ ಸಿಗಲಿಲ್ಲ. ಆಶ್ಚರ್ಯದ ವಿಷಯವೆಂದರೆ ಒಂದು ಶ್ರೀಮಂತ ಮತ್ತು ಗೌರವಾನ್ವಿತ ಕುಟುಂಬದೊಂದಿಗೆ ಸಂಬಂಧ ನಿಶ್ಚಯವಾಗಿತ್ತು. ನಾನು ಹುಡುಗನ ಫೋಟೋ ನೋಡಿದಾಗ ಬೆರಗಾದೆ. ಅವನು ಅತ್ಯಂತ ಆಕರ್ಷಕವಾಗಿದ್ದನು. ಮೊದಲ ಬಾರಿಗೆ ವಿಧಿಯು ನನ್ನ ಪರವಾಗಿ ತೀರ್ಪು ನೀಡುತ್ತಿದೆ ಎಂದು ನನಗೆ ಅನ್ನಿಸಿತು. ಚಿಕ್ಕಮ್ಮ ನನ್ನನ್ನು ಎಷ್ಟು ಬೇಗ ಈ ಮನೆಯಿಂದ ಕಳುಹಿಸಲು ಬಯಸುತ್ತಿದ್ದಳೆಂದರೆ ಮದುವೆಯ ಸಿದ್ಧತೆಗಳು ಅಷ್ಟೇ ವೇಗವಾಗಿ ನಡೆದವು. ನನ್ನ ಮನಸ್ಸಿನ ಮೂಲೆಯಲ್ಲಿ ಹೊಸ ನಂಬಿಕೆ ಮೂಡಿತು. ನಿಜವಾಗಿಯೂ ನನ್ನ ನಸೀಬು ಬದಲಾಗಲಿದೆಯೇ? ಈ ಮನೆಯಿಂದ ಹೊರಬಂದು ನಾನೊಂದು ನೆಮ್ಮದಿಯ ಜೀವನ ನಡೆಸಬಹುದೇ ಎಂದು ಕನಸು ಕಂಡೆ. ಮದುವೆಯ ದಿನವೂ ಬಂದಿತು. ಮದುವೆಯ ಪ್ರತಿ ಕ್ಷಣವೂ ಒಂದು ಸುಂದರ ಕನಸಿನಂತೆ ಕಳೆಯಿತು.
ನಾನು ಹೊಸ ಮನೆಗೆ ಬಂದೆ. ಆ ಮನೆ ನನ್ನ ಕನಸಿಗಿಂತಲೂ ದೊಡ್ಡದಾಗಿತ್ತು ಮತ್ತು ಸುಂದರವಾಗಿತ್ತು. ಎಲ್ಲೆಡೆ ಶ್ರೀಮಂತಿಕೆ ಎದ್ದು ಕಾಣುತ್ತಿತ್ತು. ನಾನು ಮದುಮಗಳಾಗಿ ನನ್ನ ಕೋಣೆಗೆ ಬಂದೆ. ಕನ್ನಡಿಯಲ್ಲಿ ನನ್ನ ಮುಖವನ್ನು ನೋಡಿಕೊಂಡೆ. ಇದುವರೆಗೆ ನಾನು ವರನನ್ನು ಹತ್ತಿರದಿಂದ ನೋಡಿರಲಿಲ್ಲ. ಕೇವಲ ಫೋಟೋದಲ್ಲಿ ನೋಡಿ ಅವನು ಸುಂದರ ಎಂದು ತಿಳಿದಿದ್ದೆ. ಈ ಮನೆಯಲ್ಲಿ ಸಂಪತ್ತಿತ್ತು, ಗೌರವವಿತ್ತು ಮತ್ತು ನನ್ನ ಪತಿ ನೋಡಲು ಸುಂದರವಾಗಿದ್ದನು. ಇನ್ನು ಮುಂದೆ ನಾನು ಹಂಗಿನ ಮಾತುಗಳನ್ನು ಮತ್ತು ಅವಮಾನವನ್ನು ಎದುರಿಸಬೇಕಿಲ್ಲ ಎಂದು ಸಮಾಧಾನಪಟ್ಟುಕೊಂಡೆ. ಅಷ್ಟರಲ್ಲಿ ಬಾಗಿಲು ತೆರೆಯುವ ಶಬ್ದವಾಯಿತು ಮತ್ತು ನನ್ನ ಹೃದಯ ಜೋರಾಗಿ ಬಡಿಯತೊಡಗಿತು. ನನ್ನ ಪತಿ ಒಳಗೆ ಬರಲಿದ್ದರು. ಇದುವರೆಗೆ ನನ್ನ ಅತ್ತೆ, ನಾಣಿನಿ ಮತ್ತು ಮೈದುನ ಎಲ್ಲರೂ ನನ್ನನ್ನು ಪ್ರೀತಿಯಿಂದಲೇ ನಡೆಸಿಕೊಂಡಿದ್ದರು. ನಮ್ಮ ಮಗ ಆರವ್ನ ಸೊಸೆ ನಮಗೆ ಮಗಳಿಗಿಂತ ಹೆಚ್ಚು ಎಂದು ಅವರು ಹೇಳಿದ ಮಾತುಗಳು ನನ್ನ ಮನಸ್ಸನ್ನು ಹಗುರಗೊಳಿಸಿದ್ದವು. ಆದರೆ ಪತಿ ಕೋಣೆಯೊಳಗೆ ಬಂದಾಗ ಜೀವನ ಮತ್ತೊಮ್ಮೆ ವಿಚಿತ್ರ ಆಟವಾಡಿತು. ಯಾವ ಫೋಟೋ ನೋಡಿ ನಾನು ಸಮಾಧಾನಪಟ್ಟುಕೊಂಡೆನೋ, ಯಾವ ಮುಖ ನನಗೆ ಭರವಸೆ ನೀಡಿತ್ತೋ ಅದರ ಹಿಂದಿನ ಸತ್യമೇ ಬೇರೆಯಾಗಿತ್ತು. ಅವರು ನನ್ನ ಬಳಿ ಬಂದರು, ಆದರೆ ಅವರ ಕಣ್ಣಿನಲ್ಲಿ ಸಂತೋಷವಾಗಲಿ, ನಾಚಿಕೆಯಾಗಲಿ ಅಥವಾ ಪ್ರೀತಿಯಾಗಲಿ ಇರಲಿಲ್ಲ. ಅವರು ಬರಿಗಣ್ಣಿನಿಂದ ಶೂನ್ಯವನ್ನು ನೋಡುತ್ತಿರುವಂತೆ ನನ್ನನ್ನು ನೋಡುತ್ತಿದ್ದರು. ಇದ್ದಕ್ಕಿದ್ದಂತೆ ಅವರು ವಿಚಿತ್ರವಾಗಿ ವರ್ತಿಸಲು ಶುರುಮಾಡಿದ್ರು. ಕೈಗಳನ್ನು ಅಡ್ಡಾಡಿಡ್ಡಿ ತಿರುಗಿಸುವುದು, ಚಿಕ್ಕ ಮಗುವಿನಂತೆ ತಲೆಯನ್ನು ಕೊಡವಿಕೊಳ್ಳುವುದು, ಹೀಗೆಲ್ಲ ಮಾಡುತ್ತಾ ಅಸ್ಪಷ್ಟ ಧ್ವನಿಯಲ್ಲಿ ಮಾತನಾಡತೊಡಗಿದರು. ನನಗೆ ಅಮ್ಮನ ಹತ್ತಿರ ಹೋಗ್ಬೇಕು, ನನಗೆ ಮಮ್ಮ ಬೇಕು. ಅವರ ಮಾತುಗಳು ನನ್ನ ಕಿವಿಗೆ ಸ್ಫೋಟದಂತೆ ಕೇಳಿಸಿದವು. ಅವರು ಮಗುವಿನಂತೆ ಅಳುತ್ತಾ ಕೈಕಾಲು ಬಡಿಯತೊಡಗಿದರು. ನಾನು ಸ್ತಬ್ಧಳಾಗಿ ನಿಂತು ಹೋದೆ. ನಡುಗುವ ದನಿಯಲ್ಲಿ ಇದೇನಾಗುತ್ತಿದೆ ಎಂದು ಕೇಳಲು ಪ್ರಯತ್ನಿಸಿದೆ. ಆದರೆ ಧ್ವನಿ ಗಂಟಲಿನಲ್ಲೇ ಸಿಲುಕಿಕೊಂಡಿತು. ಅಷ್ಟರಲ್ಲಿ ಬಾಗಿಲು ತೆರೆಯಿತು ಮತ್ತು ಮನೆಯವರೆಲ್ಲ ಒಳಗೆ ಬಂದರು. ಅವರ ಮುಖದಲ್ಲಿ ಗಾಬರಿ ಇರಲಿಲ್ಲ, ಬದಲಾಗಿ ಒಂದು ವಿಚಿತ್ರ ಸಮಾಧಾನವಿತ್ತು. ಅಂದ್ರೆ ಇದೆಲ್ಲ ಅವರಿಗೆ ಮೊದಲೇ ತಿಳಿದಿತ್ತು. ಯಾರೋ ಒಬ್ಬರು ಹೇಳಿದ್ರು, ಮಗಳೇ, ಹೆದರುವ ಅಗತ್ಯವಿಲ್ಲ. ಆರವ್ನ ಆರೋಗ್ಯ ಕೆಲವು ದಿನಗಳಿಂದ ಸರಿಯಿಲ್ಲ. ನಿಧಾನವಾಗಿ ಎಲ್ಲವೂ ಸರಿಹೋಗುತ್ತದೆ. ಅವರ ಮಾತುಗಳಲ್ಲಿ ಸುಳ್ಳು ಸಮಾಧಾನವಿತ್ತು. ಇದು ಸಾಧಾರಣ ಕಾಯಿಲೆಯಲ್ಲ, ಬದಲಾಗಿ ಮಾನಸಿಕ ಸಮಸ್ಯೆ ಎಂದು ನನಗರ್ಥವಾಯಿತು. ಅವರು ಅವನನ್ನು ಹಿಡಿದು ಹೊರಗೆ ಕರೆದುಕೊಂಡು ಹೋದರು. ಚಿಕ್ಕಮ್ಮ ಯಾಕೆ ಇಷ್ಟು ಶ್ರೀಮಂತ ಮನೆಯಲ್ಲಿ ನನ್ನ ಸಂಬಂಧ ಮಾಡಿದ್ದರು ಎಂಬುದು ಈಗ ನನಗೆ ಮನವರಿಕೆಯಾಯಿತು. ಅವಳು ನನ್ನ ಬಳೆಯನ್ನು ಬಯಸಿರಲಿಲ್ಲ, ಬದಲಾಗಿ ತನ್ನ ದಾರಿಯಿಂದ ನನ್ನನ್ನು ಶಾಶ್ವತವಾಗಿ ದೂರ ಮಾಡಲು ಈ ಸಂಚು ಹೂದಿದ್ದಳು. ಅವಳು ತನ್ನ ಆಸ್ತಿಯನ್ನೆಲ್ಲ ಮಾರಿ ನಗರವನ್ನೇ ದೂರ ಹೋಗಿದ್ದಳು. ಈಗ ನಾನು ಅಂತಹ ಒಂದು ಬಂಧನದಲ್ಲಿ ಸಿಲುಕಿದ್ದೆ. ಅಲ್ಲಿ ಪ್ರೀತಿಯೂ ಇರಲಿಲ್ಲ, ಆಸರೆಯೂ ಇರಲಿಲ್ಲ. ಆರವ್ನ ಸ್ಥಿತಿ ದಿನದಿಂದ ದಿನಕ್ಕೆ ನನಗೆ ಅರ್ಥವಾಗತೊಡಗಿತು. ಮಾನಸಿಕವಾಗಿ ಅವನು ಬಹಳ ದುರ್ಬಲನಾಗಿದ್ದನು. ಅವನಿಗೆ ಕೋಪದ ಆವೇಗಗಳು ಬರುತ್ತಿದ್ದವು. ಅವನು ಕಿರುಚುತ್ತಾ ವಸ್ತುಗಳನ್ನು ಒಡೆದು ಹಾಕುತ್ತಿದ್ದನು. ಇದು ಹುಟ್ಟಿನಿಂದಲೇ ಬಂದ ಸಮಸ್ಯೆ ಮತ್ತು ಎಂದಿಗೂ ಪೂರ್ತಿಯಾಗಿ ವಾಸಿಯಾಗದು ಎಂದು ನನಗೆ ತಿಳಿಯಿತು. ಹಿಂತಿರುಗಿ ಹೋಗಲು ನನ್ನ ಬಳಿ ಹಣವಾಗಲಿ ಅಥವಾ ಆಸರೆಯಾಗಲಿ ಇರಲಿಲ್ಲ. ಚಿಕ್ಕಮ್ಮ ಮರುಮದುವೆಯಾಗಿ ನಗರ ಬಿಟ್ಟು ಹೋದ ಸುದ್ದಿ ನಂತರ ತಿಳಿಯಿತು. ನಾನು ಮತ್ತೊಮ್ಮೆ ಒಂಟಿಯಾದೆ, ಆದರೆ ಈ ಬಾರಿ ಹೊರಬರಲಾರದಂತಹ ಸೆರೆಯಲ್ಲಿ ಸಿಲುಕಿದ್ದೆ. ಮನೆಯವರೆಲ್ಲ ನನ್ನನ್ನು ಚೆನ್ನಾಗಿ ನೋಡಿಕೊಳ್ಳುತ್ತಿದ್ದರು ಎಂಬುದು ಒಂದೇ ಸಮಾಧಾನದ ಸಂಗತಿಯಾಗಿತ್ತು. ಅತ್ತೆ, ನಾದಿನಿ ಮತ್ತು ಮೈದುನ ನನಗೆ ಧೈರ್ಯ ತುಂಬುತ್ತಿದ್ದರು. ಎಲ್ಲವೂ ಸರಿಹೋಗುತ್ತದೆ, ಇದು ಕೇವಲ 2-3 ತಿಂಗಳ ಮಾತು ಎಂದು ಅವರು ಹೇಳುತ್ತಿದ್ದರು. ಮಾನಸಿಕವಾಗಿ ಅನಾರೋಗ್ಯವಿರುವ ವ್ಯಕ್ತಿ 2 ತಿಂಗಳಲ್ಲಿ ಹೇಗೆ ಗುಣವಾಗಲು ಸಾಧ್ಯ ಎಂದು ನಾನು ಆಶ್ಚರ್ಯಪಡುತ್ತಿದ್ದೆ. ಆದರೆ ಅವರ ಪ್ರೀತಿಯೆಂದು ಕಂಡು ನಾನು ಸುಮ್ಮನಾಗುತ್ತಿದ್ದೆ. ಒಂದು ದಿನ ನಾನು ಅನಾರೋಗ್ಯಕ್ಕೆ ಒಳಗಾದಾಗ ಅತ್ತೆ ಇಡೀ ರಾತ್ರಿ ನನ್ನ ಪಕ್ಕದಲ್ಲೇ ಕುಳಿತಿದ್ದರು. ನಾದಿನಿ ನನ್ನ ಕೈಕಾಲು ಒತ್ತುತ್ತಿದ್ದರೆ ಮೈದುನ ನನಗಾಗಿ ಸೂಪ್ ತಂದು ಕೊಡುತ್ತಿದ್ದನು. ಆರವ್ ಹೆಚ್ಚಾಗಿ ಎಲ್ಲೋ ಮಾಯವಾಗುತ್ತಿದ್ದನು. ಅತ್ತೆ ಹೇಳುತ್ತಿದ್ದರು, ಅವನಿಗಾಗಿ ನಾವು ಪ್ರತ್ಯೇಕ ಜಾಗ ಮಾಡಿಕೊಟ್ಟಿದ್ದೇವೆ, ಅಲ್ಲಿ ಅವನು ಬ್ಯುಸಿಯಾಗಿರುತ್ತಾನೆ, ನಿನಗೆ ತೊಂದರೆ ಕೊಡುವುದಿಲ್ಲ. ಇದೆಲ್ಲ ಸತ್ಯವನ್ನು ಅವರು ಮೊದಲೇ ಯಾಕೆ ಹೇಳಲಿಲ್ಲ ಎಂದು ನಾನು ಕೇಳಬೇಕೆಂದಿದ್ದೆ. ಆದರೆ ಅವರ ಮಮತೆಯನ್ನು ಕಂಡು ಸುಮ್ಮನಾದೆ. ಬದುಕಲು ಕನಿಷ್ಠ ಇಲ್ಲಿ ಜನರು ಕೆಟ್ಟವರಲ್ಲ, ಯಾರೂ ಹಂಗಿಸುವುದಿಲ್ಲ, ಹಸಿವಿನಿಂದ ಇರಿಸುವುದಿಲ್ಲ ಎಂದು ನನ್ನನ್ನು ನಾನೇ ಸಮಾಧಾನಪಡಿಸಿಕೊಂಡೆ. ದಿನಗಳು ಕಳೆದಂತೆ ನಾನು ಆರಾಮ್ ಜೊತೆ ಜೀವನ ನಡೆಸಲು ಮಾನಸಿಕವಾಗಿ ಸಿದ್ಧನಾಗತೊಡಗಿದೆ. ಇದು ಬಹಳ ಕಷ್ಟವಾಗಿತ್ತು, ಆದರೆ ಹೆದರಿ ಬದುಕುವುದಕ್ಕಿಂತ ಎದುರಿಸುವುದೇ ಲೇಸು ಎಂದು ನಿರ್ಧರಿಸಿದೆ. ಆರವ್ ಹೆಚ್ಚಾಗಿ ತನ್ನ ಕೋಣೆಯಲ್ಲೇ ಇರುತ್ತಿದ್ದನು. ಅವನ ಮಾನಸಿಕ ಸ್ಥಿತಿಯನ್ನು ಅರ್ಥಮಾಡಿಕೊಳ್ಳುವುದು ಸುಲಭವಲ್ಲದ ಕಾರಣ ನಾನು ಅವನಿಂದ ದೂರವೇ ಇದ್ದೆ. ಆದರೆ ಒಂದು ದಿನ ನಾನು ಅವನನ್ನು ಎದುರಿಸಬೇಕಾಯಿತು. ಅವನು ಕೋಣೆಯಲ್ಲಿ ಸುಮ್ಮನೆ ಕುಳಿತು ಯಾವುದೋ ವಸ್ತುವನ್ನು ದಿಟ್ಟಿಸಿ ನೋಡುತ್ತಿದ್ದನು. ನನ್ನನ್ನು ನೋಡಿದ ಕ್ಷಣ ಅವನು ಬೆಚ್ಚಿಬಿದ್ದನು ಮತ್ತು ಅವನ ವಿಚಿತ್ರ ವರ್ತನೆಗಳು ಶುರುವಾದವು. ಕೈಕಾಲು ಆಡಿಸುವುದು, ಶರೀರವನ್ನು ಎಡಬಲಕ್ಕೆ ತೂಗಾಡಿಸುವುದು.
ನಾನು ಹಿಂತಿರುಗಿ ಹೋಗೋಣ ಎಂದು ಯೋಚಿಸಿದೆ, ಆದರೆ ಅಲ್ಲಿಯೇ ನಿಂತುಕೊಂಡೆ. ಯಾವುದೇ ಪ್ರತಿಕ್ರಿಯೆ ನೀಡದೆ ಅವನ ಪಕ್ಕದಲ್ಲಿ ಹೋಗಿ ಕುಳಿತೆ. ಅವನಿಗೆ ಏನೋ ಬೇಕಿತ್ತು, ಆದರೆ ಅದನ್ನು ಪದಗಳಲ್ಲಿ ಹೇಳಲು ಸಾಧ್ಯವಾಗುತ್ತಿರಲಿಲ್ಲ. ನಾನು ಮೆಲ್ಲಗೆ ಕೇಳಿದೆ, ನಿಮಗೇನ್ ಬೇಕು ಹೇಳಿ, ನಾನ್ ತಂದ್ಕೊಡ್ತೀನಿ. ಆರವ್ ಗಾಬರಿಯಿಂದ ನನ್ನನ್ನು ನೋಡಿದನು. ನಂತರ ಇದ್ದಕ್ಕಿದ್ದಂತೆ ಅವನ ಮುಖದಲ್ಲಿ ಮುಗ್ಧ ನಗು ಮೂಡಿ ಅವನು ಹೇಳಿದನು, ನನಗೆ ತುಂಬಾ ಆಟಿಕೆಗಳು ಬೇಕು. ನಾನು ಬೆರಗಾದೆ. ವಯಸ್ಸಿನಲ್ಲಿ ಅವನು ಯುವಕನಾಗಿದ್ದರೂ ಬುದ್ಧಿಯಲ್ಲಿ ಮಗುವಾಗಿದ್ದನು. ನನ್ನ ಜೀವನ ಸಂಗಾತಿ ನನ್ನ ಬಳಿ ಆಟಿಕೆಗಳನ್ನು ಕೇಳುತ್ತಿದ್ದನು. ನಾನು ತಪ್ಪು ಕೇಳಿಸಿಕೊಂಡೆನೇನೋ ಎಂದಿ ಮತ್ತೆ ಕೇಳಿದೆ, ಆಟಿಕೆಗಳೇ? ಅವನು ತಕ್ಷಣ ಹೇಳಿದನು, ಹೌದೌದು, ಮಾರುಕಟ್ಟೆಯಿಂದ ನನಗೆ ತುಂಬಾ ಆಟಿಕೆಗಳನ್ನು ತಂದುಕೊಡು. ನಾನು ಮೌನವಾದೆ. ನಿರಾಕರಿಸಬೇಕು ಎಂದನಿಸಿತು, ಆದರೆ ನಿರಾಕರಿಸಿದರೆ ಅವನಿಗೆ ಕೋಪದ ಆವೇಗ ಬರಬಹುದು ಎಂದು ತಿಳಿದು ಮುಗಲ್ನಣಗಿ ಹೇಳಿದೆ, ಸರಿ, ತಂದುಕೊಡುತ್ತೇನೆ. ನಾನು ಆಟಿಕೆ ತರುತ್ತೇನೆ ಎಂದು ಹೇಳಿದ ಕೂಡಲೇ ಆರವ್ ಒಬ್ಬ ಪುಟ್ಟ ಮಗು ತನಗಿಷ್ಟವಾದ ವಸ್ತು ಸಿಕ್ಕಾಗ ಹೇಗೆ ಸಂಭ್ರಮಿಸುತ್ತದೆಯೋ ಹಾಗೆ ಖುಷಿಪಟ್ಟನು. ಅವನು ಜೇಬಿನಿಂದ ಹಣ ತೆಗೆದು ನನ್ನ ಕಡೆಗೆ ನೀಡುತ್ತಾ, ತಗೋ, ಮಾರುಕಟ್ಟೆಯಿಂದ ತಗೊಂಡ್ಬಾ ಎಂದನು. ನಾನು ಬೆರಗಾದೆ, ಆದ್ರೆ ಆ ಹಣವನ್ನು ಪಡೆದು ಹೊರಬಂದೆ. ಮನೆಯ ಬಾಗಿಲಿಂದ ಹೊರಗೆ ಹೆಜ್ಜೆ ಇಡುತ್ತಿದ್ದಂತೆ ಒಂದು ವಿಚಿತ್ರ ಸಮಾಧಾನವಾಯಿತು. ಎಷ್ಟೋ ವರ್ಷಗಳ ನಂತರ ಮುಕ್ತವಾಗಿ ಗಾಳಿ ಸೇವಿಸಿದಂತೆ ಭಾಸವಾಯಿತು. ಆರವ್ಗೆ ಎಂತಹ ಆಟಿಕೆಗಳನ್ನು ತರಲಿ ಎಂದು ಯೋಚಿಸುತ್ತಿದ್ದಾಗ ಇದ್ದಕ್ಕಿದ್ದಂತೆ ಅತೀ ವೇಗವಾಗಿ ಬಂದ ಕಾರೊಂದು ನನಗೆ ಡಿಕ್ಕಿ ಹೊಡೆಯಿತು. ಎಲ್ಲವೂ ಒಂದು ಕ್ಷಣದಲ್ಲಿ ಕತ್ತಲಾಗಿ ಹೋಯಿತು. ನನಗೆ ನೆನಪಿರುವುದು ಆ ಡಿಕ್ಕಿಯ ಶಬ್ದ ಮತ್ತು ನಂತರದ ಮೌನ ಮಾತ್ರ. ಎಚ್ಚರವಾದಾಗ ಕಣ್ಣೆದುರು ಬಿಳಿ ಗೋಡೆಗಳು, ಬಿಳಿ ಹಾಸಿಗೆ ಮತ್ತು ಕೈಗೆ ಹಾಕಿದ್ದ ಗ್ಲೂಕೋಸ್ ಬಾಟಲಿ ಕಂಡಿತು. ನಾನು ಆಸ್ಪತ್ರೆಯಲ್ಲಿದ್ದೆ. ಆರವ್ಗೆ ಆಟಿಕೆ ತರಲು ಹೋದಾಗ ಅಪಘಾತವಾಯಿತು ಎಂಬುದು ನಿಧಾನವಾಗಿ ನೆನಪಾಯಿತು. ಕೋಣೆಯಲ್ಲಿ ಯಾರೂ ಇರಲಿಲ್ಲ. ಮನೆಯವರಿಗೆ ಈ ವಿಷಯ ತಿಳಿದಿದೆಯೇ ಎಂಬ ಆತಂಕ ಶುರುವಾಯಿತು. ಅಷ್ಟರಲ್ಲಿ ಬಾಗಿಲ ಹೊರಗಿನಿಂದ ದನಿ ಕೇಳಿಸಿತು, ಈ ರೋಗಿಯ ಜೊತೆ ನನ್ನನ್ನು ಒಬ್ಬಂಟಿಯಾಗಿ ಬಿಡಿ. ಅದು ಡಾಕ್ಟರ್ ದನಿಯಾಗಿತ್ತು. ನರ್ಸ್ ಕಟ್ಟುನಿಟ್ಟಾಗಿ ಹೇಳಿದ್ರು, ಇವಳು ಯುವತಿ, ನಿಮ್ಮನ್ನು ಒಬ್ಬಂಟಿಯಾಗಿ ಬಿಡುವುದು ಹೇಗೆ? ಡಾಕ್ಟರ್ ಗದರಿಸುತ್ತಾ, ನೀನು ಹೋಗು, ಇದು ನನ್ನ ಕೆಲಸ ಎಂದರು. ನನ್ನೊಳಗೆ ಭಯದ ಅಲೆ ಎದ್ದಿತು. ಕಾಲುಗಳಿಗೆ ಏಟಾಗಿದ್ದರಿಂದ ನನಗೆ ಅಲುಗಾಡಲು ಸಾಧ್ಯವಿರಲಿಲ್ಲ. ನಾನು ದೇವರಲ್ಲಿ ಪ್ರಾರ್ಥಿಸತೊಡಗಿದೆ. ಬಾಗಿಲು ತೆರೆದು ಒಳಗೆ ಬಂದ ವ್ಯಕ್ತಿಯನ್ನು ಕಂಡು ನಾನು ದಿಗ್ಭ್ರಮೆಯಾದೆ. ಅದು ಆದಿತ್ಯ, ಆರವ್ನ ತಮ್ಮ. ಮದುವೆಗೆ ಮುಂಚೆ ಫೋಟೋದಲ್ಲಿ ನಾನು ಯಾರನ್ನು ನೋಡಿದ್ದೇನೋ ಅವನು ಹಾಗೆಯೇ ಇದ್ದನು. ಅವನು ಶಾಂತ ದನಿಯಲ್ಲಿ ಹೇಳಿದನು, ಹೆದರಬೇಡಿ, ನಾನಿದ್ದೇನೆ. ನನಗೆ ಸತ್ಯವೆಲ್ಲ ತಿಳಿದಿದೆ. ಫೋಟೋ ನನ್ನದನ್ನೇ ಕಳುಹಿಸಲಾಗಿತ್ತು, ಆದರೆ ಮದುವೆ ಮಾತ್ರ ನನ್ನ ಅಣ್ಣನ ಜೊತೆ ಮಾಡಿಸಲಾಯಿತು. ನಿಮ್ಮೊಂದಿಗೆ ದೊಡ್ಡ ಮೋಸ ನಡೆದಿದೆ, ಆದರೆ ಇನ್ನು ಮುಂದೆ ಹಾಗಾಗಲು ಬಿಡುವುದಿಲ್ಲ. ಅರೆಪ್ರಜ್ಞಾವಸ್ಥೆಯಲ್ಲಿದ್ದಾಗ ನಾನು ಸತ್ಯವೆಲ್ಲ ಹೇಳಿದ್ದೇನೆ ಎಂದು ಅವನು ತಿಳಿಸಿದನು. ಅವನು ಕುಟುಂಬದವರಿಗೆ ತಿಳಿಹೇಳಿ ನನಗೆ ಸಿಗಬೇಕಾದ ಗೌರವವನ್ನು ಕೊಡಿಸುವುದಾಗಿ ವಾಗ್ದಾನ ಮಾಡಿದನು. ಮನೆಗೆ ಮರಳಿದಾಗ ಅತ್ತೆ ಅಳುತ್ತಾ ನನ್ನನ್ನು ಅಪ್ಪಿಕೊಂಡರು. ನನ್ನ ಚಿಕ್ಕಮ್ಮ ಈ ಹುಡುಗಿಗೆ ಮಾತನಾಡಲು ಬರುವುದಿಲ್ಲ ಎಂದು ಸುಳ್ಳು ಹೇಳಿದ್ದರಂತೆ. ಅವರು ನನ್ನನ್ನು ಆದಿತ್ಯನಿಗಾಗಿಯೇ ಇಷ್ಟಪಟ್ಟಿದ್ದರು, ಆದರೆ ಚಿಕ್ಕಮ್ಮನ ಸಂಚಿನಿಂದಾಗಿ ನನ್ನ ಮದುವೆ ಆರವ್ ಜೊತೆ ನಡೆದಿತ್ತು. ಸತ್ಯ ಬಯಲಾದ ಕೂಡಲೇ ಆದಿತ್ಯ ತಡಮಾಡದೆ ನನ್ನನ್ನು ಮದುವೆಯಾಗುವುದಾಗಿ ಘೋಷಿಸಿದನು. ಕೆಲವು ದಿನಗಳ ನಂತರ ಕುಟುಂಬದವರ ಸಮ್ಮತಿಯೊಂದಿಗೆ ನನ್ನ ಮತ್ತು ಆದಿತ್ಯನ ಮದುವೆಯಾಯಿತು. ಇಂದು ನನ್ನ ಜೀವನದಲ್ಲಿ ನಾನು ಎಂದೂ ಕಲ್ಪಿಸಿಕೊಳ್ಳದ ಎಲ್ಲಾ ಸುಖ ಸಂತೋಷಗಳಿವೆ. ಹೌದು, ಇಂದು ನಮ್ಮ ಮಡಿಲಲ್ಲಿ ಒಬ್ಬ ಮುದ್ದಾದ ಮಗನಿದ್ದಾನೆ. ಅವನು ಕೂಡ ಒಂದು ವಿಶೇಷ ಮಗು. ಆದರೆ ಈ ಬಾರಿ ನಾನು ಒಂಟಿಯಲ್ಲ. ನನ್ನ ಜೊತೆ ನನ್ನದೇ ಆದ ಕುಟುಂಬವಿದೆ. ನನ್ನ ನಿಜವಾದ ಜೀವನ ಸಂಗಾತಿಯಿದ್ದಾನೆ. ಕೆಲವೊಮ್ಮೆ ಯೋಚಿಸುತ್ತೇನೆ, ಅಂದು ಆ ಅಪಘಾತ ನಡೆಯದಿದ್ದರೆ ಸತ್ಯ ಹೊರಬರುತ್ತಿತ್ತೆ? ನನ್ನ ಹಣೆಬರಹ ಇಷ್ಟು ಸುಂದರವಾದ ತಿರುವು ಪಡೆಯುತ್ತಿತ್ತೆ? ಬಹುಶಃ ಇಲ್ಲ. ಜೀವನ ನನ್ನನ್ನು ಮುರಿಯಿತು ನಿಜ, ಆದರೆ ಅದೇ ಜೀವನ ನನಗೆ ಹೊಸ ಆಕಾಶವನ್ನು ನೀಡಿತು. ಈಗ ನೀವು ಹೇಳಿ, ಕೆಲವೊಮ್ಮೆ ಅತಿದೊಡ್ಡ ವಂಚನೆಯೇ ನಮ್ಮನ್ನು ನಮ್ಮ ನಿಜವಾದ ಗುರಿಯತ್ತ ಕೊಂಡೊಯ್ಯುತ್ತದೆಯೇ? ಗೆಳೆಯರೇ, ಈ ಕಥೆ ನಿಮಗೆ ಹೇಗನ್ನಿಸಿತು ಎಂದು ಕಮೆಂಟ್ ಮಾಡಿ ಖಂಡಿತ ತಿಳಿಸಿ. ಕಥೆ ಇಷ್ಟವಾಗಿದ್ದರೆ ದಯವಿಟ್ಟು ವಿಡಿಯೋ ಲೈಕ್ ಮಾಡಿ, ಶೇರ್ ಮಾಡಿ ಮತ್ತು ನಮ್ಮ ಚಾನಲ್ ಅನ್ನು ಸಬ್ಸ್ಕ್ರೈಬ್ ಮಾಡಿ. ಮತ್ತೊಂದು ಹೊಸ ಕಥೆಯೊಂದಿಗೆ ಮತ್ತೆ ಭೇಟಿಯಾಗೋಣ. ಅಲ್ಲಿಯವರೆಗೆ ಧನ್ಯವಾದಗಳು.